नेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। सच्छास्त्रोदितवर्त्मना पदमिदं ध्यायन् मदङ्काङ्कितः मन्मन्त्रं जपशास्त्रसम्पदमथो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करचयैस्तं वाजिवक्त्रं भजे। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಶ್ರೀರಾಮಚಂದ್ರ ಪರಮ ಕಾರುಣ್ಯದಿಂದ ಬಂದ ಭಕ್ತರ, ಪ್ರಜೆಗಳ, ದಾಸರ, ಶಿಷ್ಯರ ದುಃಖ ದುಮ್ಮಾನಗಳನ್ನು ಪರಿಹಾರ ಮಾಡುವುದಕ್ಕಾಗಿ, ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವುದಕ್ಕಾಗಿ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದಂತೆ ತಾನೇ ಮೊದಲು ಮಾತನಾಡಿ ಅವರನ್ನು ತಣಿಸುವ ಉದಾತ್ತವಾದ ಪರಿಪೂರ್ಣ ಔದಾರ್ಯದ ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದ ವ್ಯಕ್ತಿ ತನಗಾಗುವಂತಹ ದೊಡ್ಡ ಲಾಭದ ಕಡೆಗೆ ಗಮನ ಇಡಬೇಕು. ಯಾವುದೋ ಒಂದು ಅಹಂಕಾರದೊಳಗೆ, ದುರಹಂಕಾರದೊಳಗೆ ಮುಳುಗಿ ಹಾಳಾಗಬಾರದು, ಆಗುವ ಲಾಭದಿಂದ ವಂಚಿತನಾಗಬಾರದು ಅಂತ. ನಾನು ಬಹಳ ದೊಡ್ಡವ, ನಾನೇಕೆ ಮೊದಲು ಮಾತಾಡಬೇಕು ಅನ್ನುವುದರೊಳಗೆ ನೂರಾರು ಜನರಿಗೆ ಪ್ರೀತಿಯಿಂದ ಮಾತನಾಡಿಸಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿ, ಎಷ್ಟೋ ಸಂದರ್ಭಗಳಲ್ಲಿ ಅವರಿಂದಲೂ ಇವನಿಗೆ ಬೇಕಾದಷ್ಟು ಲಾಭ ಆಗುವ ಸಾಧ್ಯತೆಗಳು ಇರುತ್ತೆ. ಪ್ರೀತಿಯಿಂದ ಮಾತನಾಡಿದರೆ ಆ ದೊಡ್ಡ ಲಾಭ, ಅವರಿಂದ ಆಗುವ ಲೌಕಿಕ ಲಾಭ, ಅವರಿಗೆ ಉಪಕಾರ ಮಾಡುವುದರಿಂದ ಆಗುವಂತಹ ದೊಡ್ಡ ಪುಣ್ಯದ ಲಾಭ, ಅದರಿಂದ ತಾನು ವಂಚಿತನಾಗ್ತಾನೆ. ಆ ತರಹದ ಮೌಢ್ಯವನ್ನು ಯಾರೂ ಮಾಡದಂತೆ ಶ್ರೀರಾಮಚಂದ್ರನ ಆದರ್ಶ ಪಥದಲ್ಲಿ ಹೆಜ್ಜೆ ಇಡುವುದು ಒಳ್ಳೆಯದು ಅನ್ನುವುದನ್ನು ರಾಮಾಯಣ ತಿಳಿಸಿಕೊಟ್ಟಿದೆ. ಪೂರ್ವಭಾಷಿ ಜಗತ್ತಿನಲ್ಲಿ ಇದು ರಾಮನ ಆದರ್ಶ. ಆದರೆ ಕೆಲವು ರಾಮನ ಮಹಿಮೆಗಳನ್ನು ಪೂರ್ವಭಾಷೆ ಎನ್ನುವುದರ ಹಿನ್ನೆಲೆಯಲ್ಲಿ ನಿನ್ನೆ ತಿಳಿದಿದ್ದೇವೆ. ಯಾವುದೇ ಒಂದು ಶಬ್ದ ಒಂದು ಅರ್ಥವನ್ನು ತಿಳಿಸಿಕೊಡುವುದು ಇವತ್ತು ನಮಗೆ ಪರಂಪರೆ ಇದೆ, ಸಹಜವಾಗಿದೆ. ಆದರೆ ಆ ಪರಂಪರೆಯ ಹರಿಕಾರ ಹರಿ ಅನಾದಿ ಕಾಲದಿಂದಲೂ ಆ ಎಲ್ಲ ಶಬ್ದಗಳ ಪ್ರವರ್ತನೆಯನ್ನು ಮಾಡಿ
ಪರಮೋಪಕಾರ ಮಾಡಿದ ಪೂರ್ವಭಾಷಿ, ಮೊಟ್ಟ ಮೊದಲಿಗೆ ಮಾತನಾಡಿ ಕಲಿಸಿದವನು ಅಂತ. ಆ ಅರ್ಥದಲ್ಲಿಯೂ ದೇವರು ಜಗತ್ತಿನ ತಂದೆ, ಮಾತು ಕಲಿಸುವ ತಂದೆ. ಹೇಗೆ ಮಕ್ಕಳಿಗೆ ಶಬ್ದ ಭಾಂಡಾರ ಸಿದ್ಧವಾಗುವಂತೆ ಮಾಡ್ತಾನೆ, ಇಡೀ ವಿಶ್ವಕ್ಕೆ ಶಬ್ದ ಭಾಂಡಾರವನ್ನು ಕೊಟ್ಟಂತಹ ಪರಮೋದಾರನಾದ ಸ್ವಾಮಿ ಭಗವಂತ ಅನ್ನುವ ಕಾರಣಕ್ಕಾಗಿಯೂ ಅವನನ್ನು ಪೂರ್ವಭಾಷಿ ಅಂತ ನಿನ್ನೆ ದಿವಸ ತಿಳಿದಿದ್ದೀರಿ. ಜೊತೆಗೆ ಇವತ್ತು ಒಂದು ಅದ್ಭುತವಾದ ದೇವರ ಮಹಿಮೆ ಎಲ್ಲರಿಗೂ ಗೊತ್ತಿರೋದು, ದೇವರು ಯಾವುದನ್ನು ಮಾಡ್ತಾನೆ ಅದನ್ನು ಜೀವ ಮಾಡಬಹುದು. ಅವನಿಗೆ ಬಿಂಬ ಅಂತಾರೆ, ನಮ್ಮೆಲ್ಲರನ್ನು ಪ್ರತಿಬಿಂಬ ಅಂತಾರೆ. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು. ಕನ್ನಡಿಯ ಎದುರಿನಲ್ಲಿ ನಿಂತು ಕನ್ನಡಿಯೊಳಗಿನ ಪ್ರತಿಬಿಂಬ ನಗಬೇಕು ಅಂದರೆ ಎದುರಿಗಿದ್ದವನು ನಗಬೇಕು, ಅದು ಅಳಬೇಕು ಅಂದರೆ ಇವನು ಅಳಬೇಕು, ಅದು ಕೈ ಎತ್ತಬೇಕು ಅಂದರೆ ಇವನೇ ಎತ್ತಬೇಕು. ಬಿಂಬ ಏನು ಮಾಡುತ್ತೋ ಅದನ್ನು ಪ್ರತಿಬಿಂಬ ಮಾಡುತ್ತೆ. ಪ್ರತಿಬಿಂಬಕ್ಕೆ ಬೇರೆ ಸ್ವಾತಂತ್ರ್ಯ ಇಲ್ಲ. ಇವತ್ತು ವಿಷ್ಣು ತೀರ್ಥರು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಕೇಳ್ತಾರೆ, ನಾನು ಸಾಧನೆ ಮಾಡಬೇಕು ಅಂತ ನನಗೆ ಆದೇಶವನ್ನು ಮಾಡ್ತೀಯಲ್ಲ, ನೀನು ಮಾಡು ಅಂತ ದೇವರಿಗೆ. ದೇವರು ಮಾಡಬೇಕಾ? ಮತ್ತು ನೀನು ಮಾಡದೇ ಇದ್ದರೆ ನನಗೆ ಮಾಡಲಿಕ್ಕೆ ಆಗೋದಿಲ್ವಲ್ಲ. ನಾನು ಪಾಠ ಕೇಳಬೇಕು ಅಂದರೆ ನನ್ನೊಳಗೆ ಅಂತರ್ಯಾಮಿಯಾಗಿ ನೀನು ಪಾಠ ಕೇಳು. ಪ್ರವಚನ ಕೇಳಬೇಕು ಅಂದರೆ ನೀನು ಪ್ರವಚನ ಕೇಳು. ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನೀನು ನಡಿ. ನೀನು ನಡೆದರೆ ತಾನೇ ನಾನು ನಡೆಯೋದು. ಆ ದೃಷ್ಟಿಯಲ್ಲಿ ಪ್ರಪಂಚದೊಳಗಿನ ಯಾವುದೇ ಒಬ್ಬ ವ್ಯಕ್ತಿ ಏನೇ ಇವತ್ತು ಮಾತನಾಡಬೇಕಾಗಿದ್ದರೂ ಕೂಡ, ಇವತ್ತು ನಿಮಗೆ ಬೇಕಾದಷ್ಟು ಕೆಲಸ ಇರುತ್ತೆ, ಸಾವಿರಾರು ಕೆಲಸಗಳು, ಸಾವಿರಾರು ಮಾತುಗಳು, ನಿರಂತರವಾಗಿ ಮಾತಾಡ್ತಾನೇ ಇರ್ತಾರೆ. ಹಳೆ ಕಾಲಕ್ಕೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ, ಭೇಟಿಯಾದರೆ ಮಾತನಾಡ್ತಾ ಇದ್ರು. ಈಗ ಯಾರೂ ಎದುರಿಗಿರಬೇಕಾಗಿಲ್ಲ, ನಿರಂತರ ಮಾತನಾಡದೇ ಇರುತ್ತದೆ. ಯಾಕೆಂದರೆ ಎದುರಿಗಿರೋ ಅವಶ್ಯಕತೆಯೇ ಇಲ್ಲ. ಇದ್ದರೆ ಮಾತು, ಇಲ್ಲದಿದ್ದರೆ ಮಾತಿಲ್ಲ ಅಂದರೆ ವಿರಾಮಕ್ಕೆ ಅವಕಾಶ. ಪಕ್ಕದಲ್ಲಿದ್ದರೂ ಸರಿ, ಯಾರಿಲ್ಲದೇ ಇದ್ದರೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ ಅಂದರೆ ಮಾತಾಡ್ತಾ ಇರ್ತಾನೆ. ಅವರು ಎಷ್ಟೇ ದೂರದಲ್ಲಿರಲಿ ನಿರಂತರ ಮಾತುಗಳು. ಇಷ್ಟು ಮಾತುಗಳು ನಡೀತಾ ಇವೆಯಲ್ಲ, ಇಷ್ಟೆಲ್ಲ ಜನ ಇಷ್ಟು ಮಾತನಾಡಿ ತಮ್ಮದೇ ಆದಂತಹ ವಿವಿಧ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತಾ ಇದ್ದಾರಲ್ಲ, ಆ ಎಲ್ಲ ಯಶಸ್ಸಿನ ಮೂಲ ಅವನ ಮಾತಾದರೆ, ಮಾತಿನ ಮೂಲ ಎಲ್ಲಿದೆ? ಪೂರ್ವಭಾಷಿ. ನೀನು ಮಾತಾಡಬೇಕು ಅಂದರೆ ಒಳಗೆ ಅಂತರ್ಯಾಮಿಯಾಗಿ ಮೊದಲು ದೇವರು ಮಾತನಾಡಬೇಕು, ಅಂದರೆ ಬೇರೆಯವರು ಮಾತನಾಡಲಿಕ್ಕೆ ಆಗ್ತದೆ. ಈಗ ಮಾತನಾಡ್ತಾ ಇರೋದು ನಾವಲ್ಲ, ಇದು ನಮ್ಮದು ಎರಡನೇದ್ದು. ಇದು ಪ್ರತಿಬಿಂಬ. ಪ್ರತಿಬಿಂಬದ ಮಾತುಗಳು ನಿಮಗೆ ಕೇಳಿಸ್ತಾ ಇವೆ. ಆದರೆ ಪೂರ್ವಭಾಷಿ ಒಳಗಿದ್ದು ದೇವರು ಮೊದಲು ಮಾತನಾಡಿರ್ತಾನೆ, ಆಮೇಲೆ ನಮ್ಮಿಂದ ಮಾತು ಬರ್ತದೆ. ಪೂರ್ವಭಾಷಿ ಇದು ಕೇವಲ ಭಾಷಣಕ್ಕೆ ಸೀಮಿತ ಅಲ್ಲ, ಪೂರ್ವದರ್ಶಿ. ದೇವರು ನೋಡಿದರೆ ನಾವು ನೋಡಬಹುದು, ದೇವರು ಕೇಳಿದರೆ ನಾವು ಕೇಳಬಹುದು. ಅವನ ನಡೆದರೆ ನಡೆಯಬಹುದು, ನಿಂತರೆ ನಿಲ್ಲಬಹುದು, ಕುಳಿತರೆ ಕೂಡಬಹುದು. ಏನು ಮಾಡಿದರೂ ಕೂಡ ದೇವರು ಮಾಡಿದರೆ ನಾವು ಮಾಡಬಹುದು, ಇಲ್ಲದೇ ಇದ್ದರೆ ಮಾಡಲಿಕ್ಕಾಗೋದಿಲ್ಲ. ಪೂರ್ವಭಾಷಿ ಅಂದರೆ ಕೇವಲ ಮಾತಿಗೆ ಮಾತ್ರ ಸೀಮಿತ ಅಲ್ಲ. ಇದು ಪರಮಾತ್ಮನ, ಶ್ರೀರಾಮಚಂದ್ರನ ಅತ್ಯದ್ಭುತವಾದಂತಹ ಸಕಲ ಜೀವ ನಿಯಾಮಕತ್ವ ಏನಿದೆ, ಸರ್ವಜೀವ ಪ್ರೇರಕತ್ವ ಇದೆ, ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪೂರ್ವಭಾಷಿ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವರಾಜ ನಿರಂತರ ತಪಸ್ಸು ಮಾಡಿದ 5 ವರ್ಷದ ಬಾಲಕ. ಉಪವಾಸದಿಂದ ತಪಸ್ಸು ಮಾಡಿದರೆ ಮಾತು ಬರಲಿಲ್ಲ. ದೇವರನ್ನು ಸ್ತೋತ್ರ ಮಾಡಬೇಕು ಅಂದರೆ ಏನು ಮಾಡಬೇಕು ಗೊತ್ತಿಲ್ಲ, ಹೇಗೆ ಮಾಡಬೇಕು ಗೊತ್ತಿಲ್ಲ, ಧ್ವನಿಯೇ ಬರ್ತಾ ಇಲ್ಲ ಹೊರಗೆ. ಪೂರ್ವಭಾಷಿ
ಯೋಂತಃ ಪ್ರವಿಶ್ಯ, ಒಳಗೆ ಪರಮಾತ್ಮ ಒಂದು ವಿಶೇಷ ರೂಪದಿಂದ ಪ್ರವೇಶ ಮಾಡಿ ಅವನಲ್ಲಿದ್ದ ವಾಕ್ಶಕ್ತಿಯ ಪ್ರಚೋದನೆಯನ್ನು ಮಾಡಿ ಅವನಿಂದ ಸ್ತೋತ್ರವನ್ನು ತಾನೇ ಮಾಡಿಸಿ ಅವನಿಗೆ ಅನುಗ್ರಹವನ್ನು ಮಾಡಿದ. ಅವನೇ ಮಾಡಿದಂತೆ ಮಾಡಿಸಿದ್ದು ತಾನೇ. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಷ್ಣುಮಧೀನಾ ಭವೇಜ್ಜೀವಕೃತೇತ್ಯಪಿ. ಮಗುವನ್ನು ಎತ್ತಿ ಬಗ್ಗಿಸಿ ತಾವೇ ನಮಸ್ಕಾರ ಮಾಡಿಸಿಕೊಳ್ತಾರೆ ತಂದೆ ತಾಯಿಗಳು, ಮಾಡಿಸಿಕೊಂಡು ಆಶೀರ್ವಾದ ಮಾಡುತ್ತಾರೆ. ಮಗು ಮಾಡಿಲ್ಲ, ತಾವೇ ಮಾಡಿಸಿಕೊಂಡದ್ದು, ಆದರೂ ಆಶೀರ್ವಾದ ಮಾಡುತ್ತಾರೆ ಪ್ರೀತಿಯಿಂದ. ಆ ರೀತಿ ದೇವರು ತಾನೇ ಎಲ್ಲರೊಳಗಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಪೂರ್ವಭಾಷಿ ಗಾಯತ್ರಿ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸುವಾಗ ಸ್ಮೃತಿಯಲ್ಲಿ ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ತ್ವಂ ತತಸ್ಮೃತ ಅಂತ. ಗಾನ ಮಾಡುವ, ಸ್ತೋತ್ರ ಮಾಡುವ ವ್ಯಕ್ತಿಯನ್ನು ರಕ್ಷಣೆ ಮಾಡುವ ಮಂತ್ರ, ಆ ಮಂತ್ರ ಪ್ರತಿಪಾದ್ಯನಾದ ದೇವತೆ ಭಗವಂತ, ಅವನು ಗಾಯತ್ರಿ ಅಂತ. ಆದರೆ ಉಪನಿಷತ್ತಿಗೆ ಇದು ಸಮಾಧಾನ ಆಗಿಲ್ಲ. ಗಾಯಂತಂ ತ್ರಾಯತೆ, ದೇವರನ್ನು ಕೊಂಡಾಡುವ ವ್ಯಕ್ತಿಯನ್ನು ದೇವರು ರಕ್ಷಣೆ ಮಾಡ್ತಾನೆ ಅಂತ. ಅಂದರೆ ದೇವರನ್ನು ಸ್ತೋತ್ರ ಮಾಡೋದು, ಕೊಂಡಾಡೋದು ನಮ್ಮದು, ರಕ್ಷಣೆ ಮಾಡೋದು ಅವನ ಕೆಲಸ ಅಂತ. ಉಪನಿಷತ್ತು ಹೇಳುತ್ತದೆ ಅದಲ್ಲ. ಪೂರ್ವಭಾಷಿ, ನಿಮ್ಮೊಳಗಿದ್ದು ಗಾನವನ್ನು ಮಾಡುವವನೇ ಅವನು. ಅವನೇ ಮಾಡಿ ನಿಮ್ಮಿಂದ ಗಾನ ಮಾಡಿಸ್ತಾನೆ. ಗಾಯತಿ ಚ ತ್ರಾಯತೆ ಚ ಅಂತ ಉಪನಿಷತ್ತು ಹೇಳುತ್ತದೆ. ಅವನೇ ಒಳಗಿದ್ದು ಗಾನ ಮಾಡಿಸುವವನು, ಅವನೇ ರಕ್ಷಣೆ ಮಾಡುವವನು. ಆ ಮಂತ್ರದಲ್ಲಿರುವ ಅರ್ಥವನ್ನು ಪ್ರತಿಪಾದನೆ ಮಾಡುವ ಶಕ್ತಿಯನ್ನು ಕೊಡೋದು ಅವನೇ. ವ್ಯಕ್ತಿಗಳಲ್ಲಿದ್ದು ಗಾನ ಮಾಡಿಸುವವನು ಅವನೇ. ಅವನೇ ಮಾಡಿಸಿ ಅವನೇ ರಕ್ಷಣೆಯನ್ನು ಮಾಡುತ್ತಾನೆ ಎನ್ನುವಂತಹ ಆ ಭಗವಂತನ ಅತ್ಯದ್ಭುತವಾದ ಶಕ್ತಿಯನ್ನು ಅಲ್ಲಿ ಉಪನಿಷತ್ತು ವರ್ಣನೆ ಮಾಡುತ್ತದೆ. ಆ ದೃಷ್ಟಿಯಲ್ಲಿ ಪರಮಾತ್ಮನನ್ನು ಪೂರ್ವಭಾಷಿ ಎಂಬುದಾಗಿ ಕರೆದಿದ್ದಾರೆ. ದೇವರು ಮಾಡಿದಂತಹ ಅನುಗ್ರಹ ಎಷ್ಟು ದೊಡ್ಡದು ಅಂದರೆ, ಇವತ್ತು ನಮ್ಮ ತನಕ ವೇದಗಳು, ಶಾಸ್ತ್ರಗಳು ಇವುಗಳೆಲ್ಲ ನಡೆದು ಬಂದಿವೆಯಲ್ಲ, ಇದನ್ನು, ಈ ಪರಂಪರೆಯನ್ನು, ಪಾಠ ಪ್ರವಚನದ ಪರಂಪರೆ, ಇದು ಯಾವುದೋ ಒಂದು ಮಧ್ಯಕಾಲದಲ್ಲಿ ಶುರುವಾದದ್ದು, ಇತ್ತೀಚೆಗೆ ಶುರುವಾದದ್ದು ಅಂತೆಲ್ಲ ತಿಳಿಯಬೇಡಿ. ದೇವರಿಂದಲೇ ಪ್ರಾರಂಭ ಆದದ್ದು. ಶ್ರೀಮದ್ಭಾಗವತದ ಪ್ರಾರಂಭದಲ್ಲಿ ಕೇಳ್ತಿರಲ್ಲ, ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ಮೊಟ್ಟ ಮೊದಲು ಆದಿಕವಿಯಾದಂತಹ ಬ್ರಹ್ಮದೇವರಿಗೆ, ನಾಲ್ಮೊಗದ ಬ್ರಹ್ಮನಿಗೆ ಸಮಗ್ರ ವೇದಗಳ ಉಪದೇಶವನ್ನು ಮಾಡಿದವನು ಭಗವಂತ. ಹಯಗ್ರೀವ ರೂಪದಿಂದ ಎಲ್ಲ ವೇದಗಳು ಮಾತ್ರ ಅಲ್ಲ, ಪೌರುಷೇಯವಾದ ಅಪೌರುಷೇಯವಾದ ವೇದಗಳು, ಪೌರುಷೇಯವಾದ ಮಹಾಭಾರತ ಪಂಚರಾತ್ರಾದಿಗಳು, ಸಕಲ ವಿದ್ಯೆಗಳನ್ನು ಕೂಡ ಉಪದೇಶ ಮಾಡಿದವನು ಹಯಗ್ರೀವ ರೂಪದಿಂದ ಪರಮಾತ್ಮ. ಹಾಗಾಗಿ ಪೂರ್ವಭಾಷಿ ಅಂದರೆ ಮೊಟ್ಟ ಮೊದಲು ಉಪದೇಶ ಮಾಡಿದವನು ಪೂರ್ವಭಾಷಿ, ಪೂರ್ವನಿಗೆ ಉಪದೇಶ ಮಾಡಿದವನು. ಪೂರ್ವ ಅಂದರೆ ಆದಿಕವಿಯಾದಂತಹ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಆ ಉಪದೇಶದ ಪರಂಪರೆ ಇವತ್ತಿಗೂ ಉಳಿಯುವಂತೆ ಮಾಡಿದ ಜಗದ್ಗುರುಣಾಂ ಗುರುವಂಜಸೈವ, ಜಗದ್ಗುರುಗಳಿಗೂ ಗುರುವಾದಂತಹ ಸ್ವಾಮಿ ಪರಮಾತ್ಮ ಅವನು ಪೂರ್ವಭಾಷಿ. ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡುವ ವಾಯುದೇವರಿಗೂ ಬ್ರಹ್ಮದೇವರಿಗೂ ಉಪದೇಶವನ್ನು ಮಾಡಿದಂತಹ ಸ್ವಾಮಿ ಪರಮಾತ್ಮ ಎಂಬುದಾಗಿ ನಾವು ತಿಳಿಯಬೇಕು. ಇವತ್ತು ನಾವೆಲ್ಲ ಅಂದ್ಕೊಂಡಿದ್ದೇವೆ, ಅನೇಕ ಭಾಷ್ಯಕಾರರು ನಮ್ಮ ಭಾರತ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ದಿವ್ಯವಾದ ಭಾಷ್ಯಗಳನ್ನು ರಚನೆ ಮಾಡಿದ್ದಾರೆ ವೇದಗಳ ಮೇಲೆ,
ಸಂಹಿತೆ, ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಎಲ್ಲದರ ಮೇಲೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯಗಳಿವೆ. ಅತ್ಯದ್ಭುತವಾದಂತಹ ಭಾಷ್ಯಗಳು. ಅದು ನಿಜ, ಭಗವಂತನ ಆಜ್ಞೆಯಂತೆ ಭಾಷ್ಯಗಳನ್ನು ರಚನೆ ಮಾಡಿದ್ದು. ಆದರೆ ಶ್ರೀಮದಾಚಾರ್ಯರ ಭಾಷ್ಯಗಳನ್ನು ಅಧ್ಯಯನ ಮಾಡಿದವರಿಗೆ ಗೊತ್ತು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಾವುದೇ ಒಂದು ಬ್ರಹ್ಮಸೂತ್ರಕ್ಕೆ ಅಥವಾ ಭಗವದ್ಗೀತೆಯ ವಾಕ್ಯಕ್ಕೆ, ಉಪನಿಷತ್ತಿನ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡೋದಾದರೆ ಅವರ ವಾಕ್ಯಗಳು ಬಹಳ ಸ್ವಲ್ಪ ಇರ್ತವೆ. ಪ್ರಮಾಣ ವಚನಗಳನ್ನೇ ಹೆಚ್ಚು ಉದಾಹರಣೆ ಮಾಡುತ್ತಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಪ್ರಮಾಣ ವಚನಗಳನ್ನು ಉದಾಹರಣೆ ಮಾಡುತ್ತಾರೆ. ಉಪನಿಷತ್ತುಗಳನ್ನು ನೋಡ್ತಾ ಹೋದರೆ ಆ ಉಪನಿಷತ್ತಿಗೆ ಶ್ರೀಮದ್ ವೇದವ್ಯಾಸದೇವರು ಹಯಗ್ರೀವ ರೂಪದಿಂದ ಪರಮಾತ್ಮ ಉಪದೇಶ ಮಾಡಿದ್ದು, ನಾರಾಯಣ ರೂಪದಿಂದ ಪಂಚರಾತ್ರ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದು, ಅವುಗಳನ್ನೇ ಶ್ರೀಮದಾಚಾರ್ಯರು ಉದಾಹರಣೆ ಮಾಡುತ್ತಾರೆ. ಅಂದರೆ ಎಲ್ಲ ವೇದಗಳಿಗೆ, ಎಲ್ಲ ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಕ್ಕೆ, ಭಗವದ್ಗೀತೆಗೆ ಯಾರು ನಿಜವಾಗಿ ಭಾಷ್ಯವನ್ನು ರಚನೆ ಮಾಡಿದವರು? ದೇವರೇ ರಚನೆ ಮಾಡಿದ್ದು. ದೇವರು ರಚನೆ ಮಾಡಿದ ಭಾಷ್ಯವನ್ನೇ ಇದು ನಿಜವಾದ ಭಾಷ್ಯ ಅಂತ ನಮ್ಮ ಕೈಗೆ ಕೊಟ್ಟವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇಲ್ಲಿ ಕುಳಿತ ಅನೇಕ ವಿದ್ವಾಂಸರಿಂದ ಶ್ರವಣ ಮಾಡಿದ ಅನೇಕ ಬಹುಶ್ರುತರು ಇದನ್ನು ಚೆನ್ನಾಗಿ ನೆನಪು ಮಾಡಿಕೊಳ್ಳಬಹುದು. ನೀವು ಮಾಡಿದ ಅಧ್ಯಯನವನ್ನು, ಶ್ರೀಮದಾಚಾರ್ಯರ ಭಾಷ್ಯದ ಶೈಲಿ ಹೇಗಿದೆ ಅಂತ. ಹಾಗಾದರೆ ದೇವರು ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು! ಸಣ್ಣ ಪುಟ್ಟ ಅನುಗ್ರಹ ಅಲ್ಲ ದೇವರು ಮಾಡಿದ್ದು. ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿಕೊಟ್ಟದ್ದೇ ದೊಡ್ಡ ಉಪಕಾರ. ಸಾಲದ್ದಕ್ಕೆ ತಾನು ಮಾಡಿದಂತಹ ಗ್ರಂಥಗಳ ವ್ಯಾಖ್ಯಾನವನ್ನು ಮತ್ತೊಂದು ಭಾಷೆಯಲ್ಲಿ ತಾನೇ ಮಾಡಿದ್ದಾನೆ. ಭಾಗವತದ ವ್ಯಾಖ್ಯಾನವನ್ನು ಬೇರೆ ಪುರಾಣಗಳಲ್ಲಿ ಮಾಡಿದ್ದಾನೆ. ಉಪನಿಷತ್ತುಗಳ ವ್ಯಾಖ್ಯಾನವನ್ನು ಪಂಚರಾತ್ರಾದಿ ಆಗಮಗಳಲ್ಲಿ ಮಾಡಿದ್ದಾನೆ. ತನ್ನ ವಾಕ್ಯಗಳಿಗೂ ಸರಿ, ವೇದಗಳಿಗೂ ಸರಿ, ಉಪನಿಷತ್ತುಗಳಿಗೂ ಸರಿ ಮೊದಲು ಭಾಷ್ಯವನ್ನು ರಚನೆ ಮಾಡಿದ ಆಚಾರ್ಯರು ಯಾರು ಅಂತ ಆಚೆ ಈಚೆ ಹುಡುಕುವುದಲ್ಲ, ಪೂರ್ವಭಾಷಿ, ಪೂರ್ವದಲ್ಲಿ ಭಾಷ್ಯವನ್ನು ಸಕಲ ಶಾಸ್ತ್ರಗಳಿಗೆ ರಚನೆ ಮಾಡಿದಂಥವನು ಭಗವಂತ. ಆದ್ದರಿಂದ ಪರಮಾತ್ಮನನ್ನು ಪೂರ್ವಭಾಷಿ, ಮೊದಲು ಪೂರ್ವಮೇವ ಅಭಾಷಿಷ್ಟ ಅನಂತರಂ ಅನ್ನೇ ಬಭಾಷಿರಿ. ಉಳಿದವರೆಲ್ಲರ ಭಾಷ್ಯ ರಚನೆ ಆಮೇಲೆ ಮೊಟ್ಟ ಮೊದಲು ಭಾಷ್ಯಗಳನ್ನು ರಚನೆ ಮಾಡಿ ಸಮಗ್ರವಾದಂತಹ ವಾಂಗ್ಮಯವನ್ನು ನೀಡಿದ್ದು ದೇವರು ಮಾಡಿದ್ದು ದೊಡ್ಡ ಉಪಕಾರ. ದೇವರು ಶಬ್ದಗಳನ್ನು ಕೊಟ್ಟದ್ದೇ ಒಂದು ದೊಡ್ಡ ಉಪಕಾರ ಮೊದಲನೇದ್ದು. ಇಲ್ಲಾಂದರೆ ಏನಿತ್ತು? ತತ್ವಜ್ಞಾನವನ್ನು ಒಬ್ಬರು ಇನ್ನೊಬ್ಬರಿಗೆ ಕೊಡೋದು ಹೇಗೆ? ತತ್ವಜ್ಞಾನ ಬಿಡಿ, ವ್ಯವಹಾರ ನಡೆಯೋದು ಹೇಗೆ? ಒಬ್ಬರ ಮನಸ್ಸಿನಲ್ಲಿದ್ದದ್ದನ್ನು ಇನ್ನೊಬ್ಬರು ತಿಳ್ಕೊಳ್ಳೋದು ಹೇಗೆ? ಶಬ್ದ ಅನ್ನೋ ಒಂದು ಮಾಧ್ಯಮವನ್ನು ಕೊಟ್ಟ. ಶಬ್ದ ಖೇ ಪೌರುಷಂ ನೃಷು ಯದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ನ ದೀಪ್ಯತೆ ಇದಮಂಧಂತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ. ಇಡೀ ಜಗತ್ತಿನಲ್ಲಿ ಅಂಧಕಾರವೇ. ಅಂಧಕಾರ ಅಂದರೆ ಅಜ್ಞಾನ. ಯಾಕೆಂದರೆ ಯಾವ ಜ್ಞಾನವನ್ನು ಹಂಚಿಕೊಳ್ಳುವುದಕ್ಕೆ ಮಾಧ್ಯಮ ಇರಲಿಲ್ಲ. ಆ ಶಬ್ದವನ್ನು ಕೊಟ್ಟ. ಏನೋ ಶಬ್ದ ಅಲ್ಲ, ವೇದಾದಿಗಳನ್ನು ಕೊಟ್ಟ. ಅದಕ್ಕೆ ಭಾಷ್ಯವನ್ನು ರಚನೆ ಮಾಡಿದ. ತಾನು ಮಾಡಿದ ಭಾಷ್ಯವನ್ನು ತಿಳಿಸುವುದಕ್ಕೆ ವಾಯುದೇವರನ್ನು ಅವತಾರ ಮಾಡಲಿಕ್ಕೆ ಹೇಳಿ, ಅದೆಲ್ಲ ನಮಗೆ ಅರ್ಥ ಆಗುವಂತೆ ಸಂಕಲನ ಮಾಡಿ, ವಿವರಣೆ ಮಾಡಿ, ಬರುವ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡಿ ನಮ್ಮನ್ನು ಉದ್ಧಾರ ಮಾಡುವಂತೆ ಭಾಷ್ಯಕಾರರನ್ನು ಅವತಾರ ಮಾಡುವುದಕ್ಕೆ ಆದೇಶವನ್ನೂ ಮಾಡಿದ. ದೇವರು ನಮ್ಮ ಉದ್ಧಾರಕ್ಕಾಗಿ ಎಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ಎನ್ನುವುದನ್ನು ತಿಳಿಯಿರಿ. ಇದು ಪೂರ್ವಭಾಷಿ. ಏನೋ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಬಂದಂತಹ ವ್ಯಕ್ತಿಗೆ ಮೊದಲು ಮಾತಾಡಿಸ್ತಾ ಇದ್ದ ಅನ್ನೋದೊಂದೇ ಅಲ್ಲ, ಅದು ನಮಗೆ ಆದರ್ಶ. ಆದರೆ ಅದೊಂದೇ ಅಲ್ಲ. ಏನು ಸಣ್ಣ ಪುಟ್ಟ ಕಷ್ಟ, ನನ್ನ ಮನೆಯಲ್ಲಿ ಏನೋ ಮದುವೆ ಮಾಡಬೇಕಾಗಿದೆ, ಹಣ ಇಲ್ಲ, ಮುಂಜಿ ಮಾಡಬೇಕಾಗಿದೆ, ದುಡ್ಡು, ಬೇಕಾದಷ್ಟು ಜನ ರಾಮನ ಹತ್ರ ಕೇಳಲಿಕ್ಕೆ ಬರ್ತಾ ಇದ್ದರು, ಕೇಳಿದವರಿಗೆಲ್ಲ ಕೊಡ್ತಿದ್ದ, ಇದೆಲ್ಲ ಇದೆ. ಅದು ಬಹಳ ಸಣ್ಣದು. ಹೊಟ್ಟೆ ಬಟ್ಟೆಗೆ, ವಿವಾಹಕ್ಕೆ, ಉಪನಯನಕ್ಕೆ, ಮನೆಗೆ, ಹೊಲಕ್ಕೆ, ಬಂಧು ಬಳಗಕ್ಕೆ ಅಲ್ಲ.
ಈ ಸಂಸಾರದೊಳಗಿನ ಎಲ್ಲ ಕಷ್ಟಗಳನ್ನೇ ಕಳೆದುಕೊಂಡು ಮೋಕ್ಷ ಹೊಂದುವುದಕ್ಕೇನು ಬೇಕು ಅನ್ನುವುದರ ಬಗ್ಗೆ ಏನಾದರೂ ಹೇಳಪ್ಪ ಅಂತ ಕೇಳಿದರೆ, ಕಾಡಿದರೆ, ಗಂಟು ಬಿದ್ದರೆ ಹೇಳೋದಲ್ಲ. ಪೂರ್ವಭಾಷಿ ಭಕ್ತರು ಕೇಳ್ತಾರೋ ಬಿಡ್ತಾರೋ, ತಾನೇ ಗ್ರಂಥಗಳನ್ನು ರಚನೆ ಮಾಡಿ ಮೊಟ್ಟ ಮೊದಲು ಉಪದೇಶ ಮಾಡಿದ. ಅವರು ಕೇಳಿದರೆ ಹೇಳೋಣ ಅಂತ ಕಾಯಲಿಲ್ಲ. ನಾ ಪೃಷ್ಟ ಕಸ್ಯಚಿದ್ ಬ್ರೂಯಾತ್ ಅಂತಿದೆ. ಕೇಳದೇ ಇದ್ರೆ ಹೇಳಬಾರದು ಅಂತ. ಅಪೃಷ್ಟ ಕಸ್ಯಚಿನ್ನ ಬ್ರೂಯಾತ್, ಕೇಳಿದರೆ ಹೇಳಬೇಕು, ಕೇಳದೇ ಇದ್ರೆ ಹೇಳಬಾರದು ಅಂತ. ಆ ರೀತಿಯಲ್ಲಿ ಇತಿಹಾಸ ಪುರಾಣಗಳಲ್ಲಿ ಒಬ್ಬರ ಪ್ರಶ್ನೆ, ಒಬ್ಬರ ಉತ್ತರ ಎಲ್ಲ ಇರುತ್ತೆ. ಅಂತೂ ಆ ಎಲ್ಲ ಪ್ರಶ್ನೋತ್ತರಗಳನ್ನು ಸಂಗ್ರಹ ಮಾಡಿ ಅವೆಲ್ಲವನ್ನು ನಮ್ಮ ತನಕ ತಂದು ಕೊಡುವುದಕ್ಕೆ ಮಹಾಭಾರತವನ್ನು, ಭಾಗವತಾದಿ ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡಿಕೊಟ್ನಲ್ಲ. ಯಾರು ಕೇಳಿದರು ಮಾಡು ಅಂತ? ಕೇಳಿದರು ಬ್ರಹ್ಮಾದಿಗಳು. ಅವರಿಗೆ ಹೇಳಿದರೆ ಸಾಕಾಗಿತ್ತು, ನಮಗೆಲ್ಲ ಯಾಕೆ? ಹಾಗಾದರೆ ಅಪೃಷ್ಟ ಕಸ್ಯಚಿನ್ ಅಬ್ರೂಯಾತ್, ಕೇಳದೆ ಪರಮಾತ್ಮ ಕೆಲವರಿಗೆ ಹೇಳಲಿಲ್ಲ. ಬ್ರಹ್ಮಾದಿಗಳು ಕೇಳಿದರು, ಪ್ರಾರ್ಥನಾ ಮಾಡಿದರು, ಅವರಿಗೆ ಉಪದೇಶ ಮಾಡಿದ. ನಮ್ಮಂಥವರಿದ್ದೇವೆಲ್ಲ ಮಹಾನುಭಾವರು, ಕೇಳಲಿಕ್ಕೂ ಹೋಗೋದಿಲ್ಲ, ಹತ್ರನೂ ಹಾಯೋದಿಲ್ಲ. ಆದರೆ ನಮ್ಮ ತನಕನೂ ಆ ಶಾಸ್ತ್ರವನ್ನು ದೇವರು ಬರೋ ಹಾಗೆ ಮಾಡಿದ್ನಲ್ಲ, ಉಪದೇಶ ಮಾಡಿದ್ನಲ್ಲ. ಹೇಗೆ? ನಾ ಪೃಷ್ಟ ಕಸ್ಯಚಿದ್ ಬ್ರೂಯಾತ್ ಅಂತಿದೆಯಲ್ಲ. ಅಂದರೆ ನಾ ಅಪೃಷ್ಟೋಪಿ ಕಸ್ಯಚಿದ್ ಬ್ರೂಯಾತ್. ನ ಅಪೃಷ್ಟ ಅಲ್ಲ, ನಾ ಅಪೃಷ್ಟ ಅಪಿ ಕಸ್ಯಚಿದ್ ಬ್ರೂಯಾತ್. ಕೇಳದೇ ಇದ್ದರೂ ಕೆಲವರಿಗೆ ಹೇಳಬೇಕಾಗ್ತದೆ. ಯಾರಿಗೆ? ಎಂದೂ ಕೇಳಬಾರದು ಅಂತ ಪ್ರತಿಜ್ಞಾ ಮಾಡಿ ಕೂತ ನಮ್ಮಂಥವರಿಗೆ. ಇದೇ ಸಂಸ್ಕೃತದ ಮಹಿಮೆ. ಎರಡೂ ಪದಚ್ಛೇದ ಆಗ್ತದೆ. ನ ಅಪೃಷ್ಟ ಕಸ್ಯಚಿದ್ ಬ್ರೂಯಾತ್. ಯಾರಿಗೆ ಜಿಜ್ಞಾಸೆ ಇದೆ ಅಂಥವ್ರು ಕೇಳಲಿ, ಕೇಳಿದ ಮೇಲೆ ಹೇಳೋಣ ಅಂತ. ಕೇಳಬಾರದು ಅಂತ ಸಂಕಲ್ಪ ಮಾಡಿ ಕೂತಿರ್ತಾರೆ. ಅಂಥವರಿಗೆ ಅವರ ಉದ್ಧಾರ ಆಗಲಿಕ್ಕೆ ಅಪೃಷ್ಟೋಪಿ ನಾ ಕಸ್ಯಚಿತ್ ಬ್ರೂಯಾತ್. ಆ ದೃಷ್ಟಿಯಲ್ಲಿ ಪರಮಾತ್ಮ ಬ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ಅಂತಹ ಗುಹ್ಯವಾದದ್ದನ್ನು ಕೇಳದಿದ್ದರೂ ನಮ್ಮಂಥವರಿಗೆ ಪರಮಾತ್ಮ ಹೇಳಿದನಲ್ಲ. ಪೂರ್ವಭಾಷಿ ಕೇಳಲಿ ಅಂತ ಕಾಯಲಿಲ್ಲ, ಕೇಳೋಕ್ಕಿಂತ ಮೊದಲೇ ಉಪದೇಶ ಮಾಡಿದ. ಇದು ಪರಮಾತ್ಮನ ಕಾರುಣ್ಯ. ದೇವರು ಅನ್ನ ಕೊಟ್ಟ, ವಸ್ತ್ರ ಕೊಟ್ಟ, ಗಾಳಿ ಬೆಳಕು ಕೊಟ್ಟ ಅನ್ನೋದಕ್ಕೆ ದೇವರ ಉಪಕಾರವನ್ನು ನಾವು ಎಷ್ಟು ಸ್ಮರಣೆ ಮಾಡುತ್ತೇವೋ ಅದಕ್ಕಿಂತ ಕೋಟಿ 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 ಪಟ್ಟು, ಅನಂತ ಪಟ್ಟು ಹೆಚ್ಚು ದೊಡ್ಡ ಉಪಕಾರ ದೇವರು ಮಾಡಿದ್ದು. ಅಂದರೆ ತತ್ವಜ್ಞಾನವನ್ನು ಕೊಟ್ಟದ್ದು, ಅದಕ್ಕಾಗಿ ಶಾಸ್ತ್ರಗಳ ಉಪದೇಶವನ್ನು ಮಾಡಿದ್ದು, ತಾನು ಮಾಡಿದ ಶಾಸ್ತ್ರಗಳಿಗೆ ತಾನೇ ಭಾಷ್ಯ ಬರೆದದ್ದು. ಪೂರ್ವಭಾಷಿ ಇದು ದೇವರು ಮಾಡಿದಂತಹ ಬಹಳ ದೊಡ್ಡದಾದಂತಹ ಅನುಗ್ರಹ ಎಂಬುದಾಗಿ ನಾವು ತಿಳಿಯಬೇಕು. ಇಂಥ ದೊಡ್ಡ ಅನುಗ್ರಹವನ್ನು ಮಾಡಿದಂತಹ ಪರಮಾತ್ಮ ಶ್ರೀಮದಾಚಾರ್ಯರು ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳುತ್ತಾರೆ. ಭಾಗವತದಲ್ಲಿ ಪ್ರಥಮ ಸ್ಕಂಧದಲ್ಲಿ ತೃತೀಯಾಧ್ಯಾಯದಲ್ಲಿ ಎಲ್ಲ ಅವತಾರಗಳ ವರ್ಣನೆ ಮಾಡುವಾಗ ವ್ಯಾಸಾವತಾರದ ವರ್ಣನೆ ಮೊದಲು ಬಂದಿದೆ, ಆಮೇಲೆ ರಾಮಾವತಾರದ ವರ್ಣನೆ ಬರುತ್ತದೆ. ನಿಜವಾಗಿ ರಾಮದೇವರು ತ್ರೇತಾಯುಗದಲ್ಲಿ ಅವತಾರ ಮಾಡಿದ್ದು, ವೇದವ್ಯಾಸದೇವರು ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ್ದು. ಮೊದಲು ರಾಮಾವತಾರ, ಆಮೇಲೆ ವ್ಯಾಸಾವತಾರದ ವರ್ಣನೆ ಬರಬೇಕಾಗಿತ್ತು. ಭಾಗವತದಲ್ಲಿ ವ್ಯಾಸಾವತಾರದ ವರ್ಣನೆ ಮೊದಲು ಬಂದು ಆಮೇಲೆ ರಾಮಾವತಾರ ಬಂದಿದೆ. ಏನೋ ಸ್ವಲ್ಪ ಹಿಂದೆ ಮುಂದೆ ಆಗಿರಬಹುದು ಅಂತ ಹೇಳಬಹುದು. ನೋಡಿ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯದ ತಾತ್ಪರ್ಯದ ವೈಶಿಷ್ಟ್ಯ ಏನು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ಹೇಳ್ತಾರೆ. ರಾಮಾತ್ ಪೂರ್ವಮಪಿ ಅಸ್ತಿ ವ್ಯಾಸಾವತಾರ ಅಂತಾರೆ ಶ್ರೀಮದಾಚಾರ್ಯರು. ದ್ವಾಪರ ಯುಗದಲ್ಲಿ ಅವತಾರ ಆದದ್ದು ನಿಜ. ಇದರರ್ಥ ರಾಮಾವತಾರಕ್ಕೂ ಮೊದಲು ವ್ಯಾಸಾವತಾರ ಇಲ್ಲ ಅಂತ ತಿಳಿಯಬೇಡ. ಮೊದಲೂ ಇದೆ, ನಂತರವೂ ಇದೆ. 28ನೆಯ ಈಗ 71 ಮಹಾಯುಗಗಳು. ಒಂದು ಮಹಾಯುಗದಲ್ಲಿ 4 ಯುಗ, 71 ಮಹಾಯುಗ ಕಳೆದರೆ ಒಂದು ಮನ್ವಂತರ. ಈಗ ನಾವಿರೋದು ವೈವಸ್ವತ ಮನ್ವಂತರದಲ್ಲಿ. ಒಟ್ಟು 14 ಮನ್ವಂತರ, ಇದು 7ನೇ ಮನ್ವಂತರದಲ್ಲಿದ್ದೇವೆ. 71 ಮಹಾಯುಗಗಳು ಈ ಮನ್ವಂತರದಲ್ಲಿ ಆಗಬೇಕು. ಅದರಲ್ಲಿ ಈಗ 28ನೆಯ ಮಹಾಯುಗ ನಡೀತಾ ಇದೆ.
ಕಲಿಯುಗದಲ್ಲಿ ನಾವಿದ್ದೇವೆ. ಇದೇ 28ನೆಯ ಮಹಾಯುಗದ ತ್ರೇತಾಯುಗದಲ್ಲಿ ರಾಮಾವತಾರ. ಆದರೆ ಇದಕ್ಕೂ ಮೊದಲು ಹಿಂದಿನ ಮಹಾಯುಗಗಳಲ್ಲಿ ವ್ಯಾಸಾವತಾರ ಆಗಿದೆ. ಅದನ್ನು ಮೊನ್ನೆ ನೀವು ತಿಳಿದಿದ್ದೀರಿ. 3ನೆಯ ತೃತೀಯೆ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೇ ಕಲವು ಕೃಷ್ಣ ಸತ್ಯವತ್ಯಾಮಜಾಯತ್. 28ನೆಯ ಮಹಾಯುಗದ ದ್ವಾಪರ ಯುಗದಲ್ಲಿಯೂ ವ್ಯಾಸಾವತಾರ ಇದೆ, 25ನೆಯ ಮಹಾಯುಗದಲ್ಲಿಯೂ ಇದೆ, 16ರಲ್ಲಿದೆ, 7ರಲ್ಲಿದೆ, 3ರಲ್ಲಿದೆ. ಹಾಗಾದರೆ ರಾಮಾವತಾರಕ್ಕೂ ಮೊದಲು ಹಿಂದೆ ವ್ಯಾಸಾವತಾರಗಳು 4 ಬಾರಿ ಆಗಿದೆ. ಹಾಗಾದರೆ ಮೊದಲು ವ್ಯಾಸಾವತಾರ ಹೇಳಿ ಆಮೇಲೆ ರಾಮಾವತಾರದ ವರ್ಣನೆಯನ್ನು ಭಾಗವತದಲ್ಲಿ ಮಾಡಿದ್ದು ಅತ್ಯಂತ ಸೂಕ್ತ ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಆ ಸೂಚನೆಯನ್ನು ವಾಲ್ಮೀಕಿ ಮಹರ್ಷಿಗಳು ಮಾಡ್ತಾ ಇದ್ದಾರೆ. ರಾಮಚಂದ್ರ ಇದು ಬಲಕಾರ್ಯವನ್ನು ಮಾಡುವುದಕ್ಕೆ ರಾಮಾವತಾರ ಇದು ಮೊದಲಾಗಿದೆ, ಜ್ಞಾನಾವತಾರ ಇದು ಅನಂತರದಲ್ಲಿ ಮಾತ್ರ ಆಗಿದೆ ಅಂತ ತಿಳ್ಕೋಬೇಡಿ. ಇದೇ ರಾಮನೇ ಹಿಂದೆ ವ್ಯಾಸನಾಗಿ ಮೊದಲು ಉಪದೇಶ ಮಾಡಿದ್ದಾನೆ ಪೂರ್ವಭಾಷಿ. 28ನೆಯ ಮಹಾಯುಗದಲ್ಲಿ ರಾಮಾವತಾರವಾಗೋಕ್ಕಿಂತ ಮೊದಲು ಭಾಷಣ ಮಾಡೋ ಅವತಾರವೂ ಇದೆ, ಪೂರ್ವಭಾಷಿ. ಹಿಂದೂ ಅವತಾರ ಮಾಡಿದ್ದಾನೆ ವ್ಯಾಸನಾಗಿ, ಮೊದಲು ಉಪದೇಶ ಮಾಡಿದ್ದಾನೆ, ಮುಂದೂ ಮಾಡುವವನಿದ್ದಾನೆ ಎನ್ನುವ ಆ ಪ್ರಮೇಯವನ್ನು ವಾಲ್ಮೀಕಿ ಮಹರ್ಷಿಗಳ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಪೂರ್ವಭಾಷಿ ಏನು ಮಾತಾಡ್ತಾರೆ ವೇದವ್ಯಾಸ ದೇವರು. ಇವತ್ತು ಮಹಾಭಾರತದಲ್ಲಿ ಏನಿದೆ, ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥಾ ವಿಶೇಷಣೆ. ಮಹಾಭಾರತದ ಒಂದು ಹೆಗ್ಗಳಿಕೆ ಇದೆ. ಅಸ್ಯ ಕಾವ್ಯಸ್ಯ ಕವಯಃ ನ ಸಮರ್ಥ ವಿಶೇಷಣೆ. ಮಹಾಭಾರತದಲ್ಲಿ ಹೇಳಿದ್ದನ್ನು ಮೀರಿಸಿ ಹೇಳುವಂತಹ ಸಾಮರ್ಥ್ಯ ಪ್ರಪಂಚದೊಳಗೆ ಇನ್ನೊಬ್ಬರಿಗೆ ಬಂದಿಲ್ಲ, ಬರೋದಿಲ್ಲ. ಅದನ್ನು ಯಾರೂ ಮೀರೋ ಹಾಗಿಲ್ಲ. ಏನು ಹೇಳಿದ್ರು ವೇದವ್ಯಾಸ ದೇವರು ಹೇಳಿದ್ದರ ಉಚ್ಛಿಷ್ಟ ಹೇಳಬೇಕು. ವ್ಯಾಸೋಚ್ಛಿಷ್ಟವಿದಂ ಸರ್ವಂ ಜಯತಿ ಸ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲ ಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ವೇದವ್ಯಾಸದೇವರ ಮುಖದಿಂದ ಬಂದದ್ದು ಅದು ಮಹಾಭಾರತವೋ ಭಾಗವತೋ ಇನ್ನುಳಿದ ಪುರಾಣಗಳ ಬ್ರಹ್ಮಸೂತ್ರವೋ, ಅಲ್ಲಿ ವೇದವ್ಯಾಸದೇವರು ಒಂದಿಲ್ಲ ಒಂದು ರೀತಿಯಿಂದ ಹೇಳಿದ್ದನ್ನೇ ಎಲ್ಲ ಭಾಷ್ಯಕಾರರು, ಎಲ್ಲ ಸಾಹಿತಿಗಳು, ಎಲ್ಲ ಕವಿಗಳು, ಎಲ್ಲ ಜ್ಞಾನಿಗಳು, ಎಲ್ಲ ವಿದ್ವಾಂಸರು, ಎಲ್ಲ ಯತಿಗಳು, ಎಲ್ಲ ದಾಸರು ಏನು ಹೇಳಿದರೂ ಅದನ್ನೇ ಹೇಳಬೇಕು. ವ್ಯಾಸೋಚ್ಛಿಷ್ಟಮಿದಂ ಸರ್ವಂ. ಈ ರೀತಿ ಸಕಲ ಮುಂಬರುವ ಎಲ್ಲ ಮೇಧಾವಿಗಳ, ಜ್ಞಾನಿಗಳ, ಕವಿಗಳ, ಗ್ರಂಥಕಾರರ ವಾಂಗ್ಮಯಕ್ಕೆ ಬೇಕಾದ ಮೂಲಭೂತವಾದ ವಾಂಗ್ಮಯವನ್ನು ಮೊಟ್ಟ ಮೊದಲಿಗೆ ಹೇಳಿದವರು ವ್ಯಾಸರೂಪದಿಂದ ವೇದವ್ಯಾಸದೇವರು. ಅರ್ಥಾತ್ ಭಗವಂತ ನಾರಾಯಣ ಶ್ರೀರಾಮಚಂದ್ರನೇ ವ್ಯಾಸರೂಪದಿಂದ ಉಪದೇಶವನ್ನು ಮಾಡಿದ ಅನ್ನುವ ದೃಷ್ಟಿಯಲ್ಲಿಯೂ ಪೂರ್ವಭಾಷಿ. ಇಡೀ ಪ್ರಪಂಚ ಯಾವುದನ್ನೇ ಮಾತನಾಡಬೇಕಾದರೆ ಅಂತರ್ಯಾಮಿಯಾಗಿ ಒಳಗೆ ನಿಂತು ನುಡಿಸುವುದೊಂದು, ಗ್ರಂಥದ ರೂಪದಲ್ಲಿಯೂ ಅದೆಲ್ಲವನ್ನು ಮಹಾಭಾರತದಲ್ಲಿ ದಾಖಲು ಮಾಡಿದವ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್. ಇಲ್ಲಿ ಬಂದದ್ದೇ ಮುಂದೆ ಬರಬೇಕು. ಪೂರ್ವಭಾಷಿ ಎಲ್ಲವನ್ನೂ ಮೊದಲು ಮಹಾಭಾರತದಲ್ಲಿ ನುಡಿದು ತೋರಿಸಿದವನು ಆ ಭಗವಂತ. ಇದು ನಮ್ಮ ಇಡೀ ಸಮಗ್ರ ಭಾರತೀಯ ಆಧ್ಯಾತ್ಮಿಕ ಪ್ರಪಂಚದ ಬಂಧುಗಳಿಗೆ ಅತ್ಯಂತ ಅಭಿಮಾನದ ಸಂಗತಿ, ಇದು ಗರ್ವದ ಸಂಗತಿ. ಪ್ರಪಂಚದೊಳಗಿನ ಯಾವ ಯಾವ ಗ್ರಂಥಗಳಲ್ಲಿಯೂ ಮಹಾಭಾರತದಲ್ಲಿರುವಷ್ಟು ವಿಷಯಗಳು ಸರ್ವಂಕಷವಾಗಿ ಎಲ್ಲ ವಿಷಯಗಳನ್ನು ಮಹಾಭಾರತ ನಿರೂಪಣೆ ಮಾಡಿದೆ. ಅಂತಹ ಸರ್ವಜ್ಞ ಶಿಖಾಮಣಿಗಳು ಪೂರ್ವಭಾಷಿ ಶ್ರೀರಾಮಚಂದ್ರ. ಇದು ಭಗವಂತನ ವ್ಯಕ್ತಿತ್ವ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಷ್ಟು ದೊಡ್ಡ ವ್ಯಕ್ತಿತ್ವ ಇದ್ದರೂ ಕೂಡ ಶ್ರೀರಾಮಚಂದ್ರನನ್ನು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ವರ್ಣನೆ ಮಾಡುವಾಗ ಸೂರ್ಯೋದಯದ ಪ್ರಸಂಗ ಬಂದರೆ ಸಂಧ್ಯಾವಂದನದ ವರ್ಣನೆಯನ್ನು ಮಾಡುತ್ತಾರೆ. ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವಾಗಲೇ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ
ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಇದು ಒಂದು ಸಲ ಅಲ್ಲ, ಇಂತಹ ಪ್ರಸಂಗಗಳು 10 ಬಾರಿ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ಸಂಜೆ ಆದರೆ ಸಾಯಂಕಾಲದ ಸಂಧ್ಯಾವಂದನವನ್ನು ಮಾಡಿದ ಉಲ್ಲೇಖವನ್ನು ಮಾಡುತ್ತಾರೆ. ಮಾಡೋದೆಲ್ಲರೂ ಮಾಡ್ತಾ ಇದ್ದರು ಪ್ರಾಚೀನ ಕಾಲದಲ್ಲಿ, ಆದರೆ ಅದನ್ನು ಉಲ್ಲೇಖ ಮಾಡುತ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಕಾರಣ ಸ್ವತಃ ಸರ್ವೋತ್ತಮನಾದ ಶ್ರೀರಾಮಚಂದ್ರ ತಾನೇ ಗಾಯತ್ರಿ ಪ್ರತಿಪಾದ್ಯ, ಸರ್ವಮಂತ್ರ ಪ್ರತಿಪಾದ್ಯ. ಅಂತಹ ರಾಮಚಂದ್ರನಿಗೆ ಯಾವ ಆಹ್ನಿಕ, ಯಾವ ಧ್ಯಾನ, ಯಾವ ಮಂತ್ರದ ಜಪದ ಅವಶ್ಯಕತೆ ಇದೆ? ಆದರೆ ನಾವೆಲ್ಲ ಆ ರೀತಿ ಸಂಧ್ಯಾವಂದನವನ್ನು ಮಾಡಬೇಕು ಅಂತ ಜಗತ್ತಿಗೆ ತಿಳಿಸಿಕೊಡೋದಕ್ಕೆ ಸಕಾಲಕ್ಕೆ ಸಂಧ್ಯಾವಂದನವನ್ನು ಶ್ರೀರಾಮಚಂದ್ರ ತಾನು ಮಾಡಿ ತೋರಿಸ್ತಾ ಇದ್ದ. ಆ ರೀತಿ ಶ್ರೀರಾಮಚಂದ್ರನ ದಿನಚರಿ ಇತ್ತು ಅಂತ ಅತ್ಯಂತ ಸ್ಫುಟವಾಗಿ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣ ಉಲ್ಲೇಖ ಮಾಡುತ್ತದೆ, ಇನ್ನುಳಿದ ಗ್ರಂಥಗಳಿಗಿಂತಲೂ ಹೆಚ್ಚಾಗಿ. ಆ ದೃಷ್ಟಿಯಲ್ಲಿ ಅದನ್ನು ಮೊದಲೇ ಸೂಚನೆ ಮಾಡ್ತಾರೆ. ಪೂರ್ವಭಾಷಿ ಶ್ರೀರಾಮಚಂದ್ರ ನಿತ್ಯದಲ್ಲಿಯೂ ಸಕಾಲಕ್ಕೆ ಪೂರ್ವಾಭಿಮುಖವಾಗಿ ಎಲ್ಲ ಸಂಧ್ಯಾ ಮಂತ್ರಗಳನ್ನೂ ಉಚ್ಚಾರಣೆ ಮಾಡ್ತಾ ಇದ್ದ. ಚಿಕ್ಕ ಮಗುವಿನಂತೆ ಅದೇ ಉಪನೀತನಾದ ವಟು ಶ್ರದ್ಧೆಯಿಂದ ಮಾಡೋ ಹಾಗೆ ಇಂತಹ ದೊಡ್ಡ ವ್ಯಕ್ತಿ, ಇಷ್ಟು ದೊಡ್ಡ ವ್ಯಕ್ತಿ ಆದಮೇಲೆ ಇನ್ನೇನು ಮಾಡಬೇಕಾಗಿಲ್ಲ ಅಂತ ಸುಮ್ಮನೆ ಓಡಾಡ್ಕೊಂಡಿದ್ದರೆ ಸಾಕು. ಸರಿಯಾಗಿ ಸಕಾಲಕ್ಕೆ ಮಡಿ ಉಟ್ಕೊಂಡು ಸಂಧ್ಯಾವಂದನ ಮಾಡೋದು. ಉಪನಯನ ಅದು 1 ದಿವಸ 2 ದಿವಸ ಸ್ವಲ್ಪ ದಿವಸ ರಜೆ ಇದ್ದಾಗೆ ಸಾಮಾನ್ಯ ಉಪನಯನ ಬಂದಿರ್ತದೆ. ಸೂಟಿ ಒಳಗೆ ಮೇ ಸೂಟಿ ಇರ್ತದೆ, ಸಾಮಾನ್ಯ ಏಪ್ರಿಲ್ ಮೇ. ಆಮೇಲೆ ಶಾಲೆ ಶುರುವಾದ ಮೇಲೆ ಸ್ವಲ್ಪ ಸಂಕ್ಷೇಪ ಮಾಡೋದು. 10 ಗಾಯತ್ರಿ ಮಾಡಿದರೆ ಸಾಕು, ಕೊನೆಗೆ ದೇವರಿಗೆ ಕೈ ಮುಗಿದು ಹೋದರೆ ಸಾಕು. ಇನ್ನೂ ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಪರವಾಗಿ ನಾವೇ ಕೈ ಮುಗಿತೇವೆ ಅಂತ, ಆಮೇಲೆ ನಿಮ್ಮ ದಿಕ್ಕಿಗೆ ಕೈ ಮುಗಿಯೋದು ಅಷ್ಟೆ. ಇದಲ್ಲ, ಸ್ವತಃ ಸರ್ವೋತ್ತಮನಾದ ರಾಮಚಂದ್ರ ತಾನು ಸ್ವತಃ ಸಂಧ್ಯಾವಂದನವನ್ನು ಮಾಡಿ ನೀವು ಹೀಗೆ ಮಾಡಲೇಬೇಕು ಅಂತ ತೋರಿಸಿಕೊಟ್ಟಿದ್ದಾನೆ. ಮಹಾಭಾರತದ ಯುದ್ಧದ ಕಾಲದಲ್ಲಿ ಸಂಧ್ಯಾವಂದನದ ಸಮಯ ಆದರೆ ವಿರಾಮ ಕೊಡ್ತಾ ಇದ್ರಂತೆ. ಸಂಧ್ಯಾವಂದನ ಮಾಡಿ ಮತ್ತೆ ಯುದ್ಧ ಮಾಡು. ಸಂಧ್ಯಾವಂದನ ಮಾಡುವಾಗ ಒಬ್ಬರ ಮೇಲೆ ಒಬ್ಬರು ಹೊಡೆಯೋ ಹಾಗಿಲ್ಲ. ಅರ್ಘ್ಯ ಕೊಡೋದಕ್ಕೆ ನೀರು ಸಿಗಲಿಲ್ಲ ಅಂದರೆ ಮಣ್ಣಿನಿಂದ ಅರ್ಘ್ಯ ಕೊಡ್ತಾ ಇದ್ದರು, ಆದರೆ ಸಂಧ್ಯಾವಂದನ ಬಿಡ್ತಾ ಇರಲಿಲ್ಲ. ಇವತ್ತೇನಿದೆ? ಪೂರ್ವಭಾಷಿ. ಇದು ಶ್ರೀರಾಮಚಂದ್ರ ಮಾಡುವಂತಹ ಅತ್ಯದ್ಭುತವಾದ ಲೋಕೋತ್ತರವಾದಂತಹ ಮಾರ್ಗದರ್ಶನ. ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ, ಪ್ರಾಂಗ್ಮುಖತ್ವಾದಿವತ್ ಅಧ್ಯಯನ ನಿಯಮಾಂತರ್ಗತಮಸ್ತು ಅಂತ. ಆಶ್ವಲಾಯನ ಸೂತ್ರದ ಉದಾಹರಣೆಯನ್ನು ಮಾಡಿ ಶ್ರೀಮನ್ಯಾಯ ಸುಧಾ ವ್ಯಾಖ್ಯಾನ ಮಾಡುವಾಗ ಪರಿಮಳಾಚಾರ್ಯರು ರಾಘವೇಂದ್ರ ಸ್ವಾಮಿಗಳವರು ಹೇಳುತ್ತಾರೆ, ಅಥಸ್ವಾಧ್ಯಾಯ ವಿಧಿ ಪ್ರಾಗ್ವಾ ಉದಗ್ವಾ ಗ್ರಾಮಾತ್ ಬಹಿರ್ನಿಷ್ಕ್ರಮ್ಯ ಆಪ್ಲುತ್ಯ ಶುಚೌ ದೇಶೇ ಆಚಮ್ಯ ಅಕ್ಲಿನ್ನ ವಾಸಸ ದರ್ಭಾಣಾಂ ಮಹದುಪಸ್ಥೀರ್ಯ ಪ್ರಾಕ್ಕೂಲಾನಾಂ ಪ್ರಾಂಗ್ಮುಖಃ. ವೇದೋಚ್ಚಾರಣೆ ಹೇಗೆ ಮಾಡಬೇಕು ಅಂತ ಬೆಳಗ್ಗೆ ಎದ್ದು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಹೊರಡಬೇಕು. ನದಿಯಲ್ಲಿಯೋ ಸರೋವರದಲ್ಲಿಯೋ ಸ್ನಾನ ಮಾಡಬೇಕು. ಒಣಗಿದ ಬಟ್ಟೆಯನ್ನು ಉಟ್ಕೊಳ್ಬೇಕು, ಮಡಿ ಬಟ್ಟೆಯನ್ನು, ದರ್ಭವನ್ನು ಹಾಸಬೇಕು ಪೂರ್ವಾಭಿಮುಖವಾಗಿ. ಅದರ ಮೇಲೆ ತಾನೂ ಪೂರ್ವಾಭಿಮುಖವಾಗಿ ಕೂಡಬೇಕು. ಕುಳಿತು ವೇದ ಮಂತ್ರಗಳ ಉಚ್ಚಾರಣೆಯನ್ನು ಮಾಡಬೇಕು ಎಂಬಂತಹ ವಿಧಿ ಇದೆ ಆಶ್ವಲಾಯನ ಸೂತ್ರದಲ್ಲಿ. ಹಾಗಾಗಿ ಬರೀ ಸಂಧ್ಯಾವಂದನವನ್ನು ಮಾತ್ರ ಮಾಡ್ತಾ ಇರಲಿಲ್ಲ ರಾಮ. ಆಶ್ವಲಾಯನ ಸೂತ್ರದಲ್ಲಿ ಹೇಳಿದಂತೆ ಪೂರ್ವಾಭಿಮುಖವಾಗಿ ನಿತ್ಯದಲ್ಲಿಯೂ ಸ್ವಾಧ್ಯಾಯವನ್ನು, ವೇದಗಳ ಪಠನವನ್ನೂ ಮಾಡಿ ನಿತ್ಯ ವೇದದ ಪಠನವನ್ನು ಮಾಡಬೇಕು. ವೇದಾಧಿಕಾರ ಇರುವಂತಹ ತ್ರೈವರ್ಣಿಕರು ಅನ್ನುವ ಸೂಚನೆಯನ್ನು ಶ್ರೀರಾಮಚಂದ್ರ ತಾನು ಕೊಡ್ತಾ ಇದ್ದಾನೆ. ಪೂರ್ವಭಾಷಿ, ಪೂರ್ವಾಭಿಮುಖವಾಗಿ ನಿತ್ಯದಲ್ಲಿಯೂ ಮಾಡಬೇಕಾದ ವೇದದ ಭಾಷಣವನ್ನು, ಉಚ್ಚಾರಣೆಯನ್ನು ಮಾಡ್ತಾ ಇದ್ದ. ತಾನೇ ವೇದ ಪ್ರತಿಪಾದ್ಯನಾಗಿ ಎಲ್ಲರೂ ಶ್ರೀರಾಮಚಂದ್ರನ ಆದರ್ಶವನ್ನು ಪಡೆದುಕೊಳ್ಳಬೇಕಾದದ್ದು ವೇದಾಧ್ಯಯನವನ್ನು ಮಾಡುವ ಯೋಗ್ಯತೆ ಇದ್ದವರು, ಅಧಿಕಾರ ಇದ್ದವರು
ಸಂಧ್ಯಾವಂದನವನ್ನು ಮಾಡಿ ವೇದದ ಅಧ್ಯಯನವನ್ನು ಯಥಾಶಕ್ತಿಯಾಗಿ ಕಿಂಚಿತ್ತಾದರೂ ಪಠನವನ್ನು ಮಾಡಿ ವೇದ ಪ್ರತಿಪಾದ್ಯನಾದ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ಅಂತ. ದೇವರು ಆಡುವ ಯಾವುದೇ ಮಾತಿರಬಹುದು, ಏನೇ ಮಾತಿರಬಹುದು, ಯಾವ ಮಾತು ವ್ಯರ್ಥ ಅಲ್ಲ. ಅವನು ಏನು ಹೇಳ್ತಾನೆ ಅದನ್ನು ಚೆನ್ನಾಗಿ ಶ್ರದ್ಧೆಯಿಂದ ಪರಿಪಾಲನೆ ಮಾಡಿದರೆ ಅದು ಕೊನೆಗೆ ಯಾವುದೋ ಒಂದು ದಾರಿಯಿಂದ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಮಾತನ್ನೇ ದೇವರ ಆಡೋದು. ಸಂಧ್ಯಾವಂದನ ಇರಲಿ, ವೇದ ಪಠನ ಇರಲಿ, ಪರೋಪಕಾರ ಇರಲಿ, ದುಷ್ಟರ ಸಂಹಾರ ಇರಬಹುದು, ಶಿಷ್ಟರ ರಕ್ಷಣೆ ಇರಬಹುದು. ಏನೇನು ಮಾಡಿದ್ದಾನೆ, ಏನೇನು ನುಡಿದಿದ್ದಾನೆ ಅದರಂತೆ ನಡೆದರೆ ಹಂತ ಹಂತವಾಗಿ ನಮಗೆ ಜ್ಞಾನವನ್ನು ಕೊಟ್ಟು ಜ್ಞಾನದ್ವಾರ ಮೋಕ್ಷವನ್ನೇ ಕೊಡುವ ಮಾತುಗಳು ಭಗವಂತನ ಮಾತು. ಅಂತಹ ಮಾತುಗಳನ್ನು ಮಾತನಾಡುವುದು ಭಗವಂತ. ಪೂರ್ವಭಾಷಿ. ಪೂರ್ವಭಾಷಿ ಅಂದರೆ ದೇವರ ಪುರ, ಅದು ವೈಕುಂಠ, ಅನಂತಾಸನ, ಶ್ವೇತದ್ವೀಪ. ಪೂಹು ಅಂದರೆ ಭಗವಂತನ ಪುರ. ವ ಅಂದರೆ ಜ್ಞಾನ. ವ ಎಂಬ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ವ ಅನ್ನುವುದು ಅಮೃತ ಬೀಜ, ಮೋಕ್ಷ ಅಂತೂ ಅರ್ಥ ಇದೆ ಸಂಸ್ಕೃತದಲ್ಲಿ. ವ ಅಂದರೆ ಜ್ಞಾನ, ವ ಅಂದರೆ ಮೋಕ್ಷ. ಪೂರ್ವ ಅಂದರೆ ವೈಕುಂಠಾದಿ ಪುರಗಳಿಗೆ ಸಾಧನವಾದ ಏನು ವ ಜ್ಞಾನ ಇದೆ, ಅಂತಹ ಮೋಕ್ಷ ಸಾಧನವಾದ ಜ್ಞಾನವನ್ನು ಕೊಡುವ, ಮೋಕ್ಷರೂಪವಾದ ಪುರವನ್ನೇ ಕೊಡುವ ಭಾಷಣವನ್ನು ಮಾಡ್ತಾನೆ ಪರಮಾತ್ಮ. ಆದ್ದರಿಂದಲೂ ಪೂರ್ವಭಾಷಿ. ಮಾತಾಡೋದಲ್ಲ ಬರೀ, ಆ ಮಾತಾಡಿದಂತೆ ನಡೆದು ತೋರಿಸಿದ, ತಾನು ಉಪದೇಶ ಮಾಡಿದಂತೆ ನಡೆದವರಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಅಂತ ರಾಮಾವತಾರದಲ್ಲಿ ಮಾತ್ರ ಪ್ರತ್ಯಕ್ಷವಾಗಿ ಎಲ್ಲರನ್ನೂ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಆನಂತರ ಬನ್ನಿ ಅಂತ ಹೇಳಿ ಹೋಗಲಿಲ್ಲ, ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಾನೆ ಶ್ರೀರಾಮಚಂದ್ರ. ಇದು ಏನು ಸಾಧನೆಯನ್ನು ಮಾಡುವುದಕ್ಕೆ ಹೇಳಿರ್ತಾನೆ, ಮಾಡಿದ ಸಾಧನೆಗೆ ಫಲವನ್ನು ಸರಿಯಾಗಿ ಕೊಟ್ಟರೆ ಪ್ರಜೆಗಳಿಗೆ ವಿಶ್ವಾಸ ಬರುತ್ತೆ. ಅದನ್ನು ಪರಿಪೂರ್ಣ ಮಟ್ಟದಲ್ಲಿ ಅತ್ಯಂತ ಉದಾತ್ತವಾದ ರೀತಿಯಲ್ಲಿ ತೋರಿಸಿಕೊಟ್ಟವನು ಶ್ರೀರಾಮಚಂದ್ರ ಅನ್ನುವುದಕ್ಕೋಸ್ಕರ ಪೂರ್ವಭಾಷಿ, ಮೋಕ್ಷ ಸಾಧನವಾದಂತಹ ಉಪದೇಶವನ್ನು ಮಾಡಿದ ಸ್ವಾಮಿ ಶ್ರೀರಾಮಚಂದ್ರ. ಅಂತಹ ಆ ಭಗವಂತನ ದಿವ್ಯವಾದ ಮಹಿಮೆಯನ್ನು ವಾಲ್ಮೀಕಿ ಮಹರ್ಷಿಗಳು ಕೊಂಡಾಡಿದ್ದಾರೆ. ಆ ಪರಮಾತ್ಮನ ಆದರ್ಶಗಳನ್ನು, ಅವನ ಗುಣಗಳನ್ನು ಯಥಾಶಕ್ತಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ಬಂದ ಎಲ್ಲ ಹಿರಿಯರು, ಪುರುಷರು, ಸ್ತ್ರೀಯರು, ಯುವಕರು, ಯುವತಿಯರು, ಹಿರಿಯರು, ಎಲ್ಲರೂ ಬಾಲಕರು ಅವರಿಗೆ ತಿಳಿದಷ್ಟು ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿಯೂ ಸರಿ, ಪುಸ್ತಕದಲ್ಲಿಯೂ ಮಸ್ತಕದಲ್ಲಿಯೂ ನೋಟ್ ಮಾಡಿಕೊಳ್ಳಿ, ನೆನಪಿನಲ್ಲಿ ಇಟ್ಟುಕೊಳ್ಳಿ. ಎಷ್ಟು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಿ ಅಂತ ಪರೀಕ್ಷೆಯನ್ನು ತೆಗೆದುಕೊಳ್ತೇವೆ. ಎಲ್ಲರೂ ಚೆನ್ನಾಗಿ ಅದಕ್ಕೆ ಉತ್ತರ ಕೊಡಬೇಕು. ಏನೇನು ರಾಮನ ಗುಣಗಳನ್ನು ಆದರ್ಶವಾಗಿ ಹೇಳಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಿ, ಕೇಳಿಕೊಂಡಿದ್ದೀರಿ, ತಿಳಿದಿದ್ದೀರಿ, ನೋಟ್ಬುಕ್ಕಲ್ಲಿ ಬರೆದಿಟ್ಟುಕೊಂಡು ಚಾತುರ್ಮಾಸ್ಯ ಮುಗಿಯುವ ಹಂತದಲ್ಲಿದ್ದಾಗ ಅದರ ಬಗ್ಗೆ ಪ್ರಶ್ನೋತ್ತರದ ಕಾರ್ಯಕ್ರಮ ಇರುತ್ತದೆ. ಚೆನ್ನಾಗಿ ಭಾಗವಹಿಸಬೇಕು, ಒಳ್ಳೆಯ ಉತ್ತರಗಳನ್ನು ಕೊಡಬೇಕು. ಉತ್ತರ ಕೊಟ್ಟವರಿಗೆ ವಿಶೇಷ ಬಹುಮಾನಗಳಿರುತ್ತದೆ. ಅದು ಹಣದ ರೂಪದಲ್ಲಿರೋದಿಲ್ಲ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀರೋ ಅವರಿಗೆ ಇನ್ನಷ್ಟು ಇಂತಹ ಉಪನ್ಯಾಸಗಳನ್ನು ಹೆಚ್ಚು ಕೇಳಿಸುವ ಸೌಭಾಗ್ಯವನ್ನು ಕರುಣಿಸಿ ಭಗವಂತ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದೇ ಒಂದು ದೊಡ್ಡದಾದ ಬಹುಮಾನ. ಇದು ಪ್ರಶ್ನೋತ್ತರಕ್ಕೆ ಮಾತ್ರ ಮುಗಿಯಬಾರದು. ನೆನಪಿಟ್ಟುಕೊಳ್ಳಬೇಕು ಅನ್ನುವುದಕ್ಕೆ ಉತ್ತರ ಕೊಡೋದು, ಮುಖ್ಯವಾಗಿ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. ಆ ರೀತಿ ಇಷ್ಟಿಷ್ಟು ಗುಣಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿದ್ದೇವೆ, ಅದರಲ್ಲಿ ಇಷ್ಟನ್ನಂತೂ ನಾವು ಜೀವನದಲ್ಲಿ ನಡೆಸ್ತೇವೆ ಅಂತ ಪ್ರತಿಜ್ಞೆಯನ್ನೂ ಮಾಡುವ ರೀತಿಯಲ್ಲಿ ಇದರ ಲಾಭವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು.
ಆಮೇಲೆ ಹೇಳಿದರು, ಮೊದಲೇ ಹೇಳಲಿಲ್ಲ, ಹೇಳಿದರೆ ನಾವು ಮಾಡಿಬಿಡ್ತಿದ್ವಿ ಅಂತ ನೀವು ಅನ್ನಬಾರದು ಅನ್ನೋದಕ್ಕೆ ಈಗ ರಾಮನೇ ಪೂರ್ವಭಾಷಿ, ಮೊದಲೇ ಹೇಳಿಸಿದ್ದ. ರಾಮ 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 ರಾಮ. ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಎರಡೂ ಪಾಠಗಳಿವೆ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಎಲ್ಲರೂ ರಾಮನಾಮದ ಸ್ಮರಣವನ್ನು ಬಹುಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಮಾಡ್ತಾನೇ ಇದ್ದೀರಿ. ಅದನ್ನು ಹಾಗೇ ಮುಂದುವರಿಸಬೇಕು. ಇದೀಗ ತಿಳಿದಂತೆ ಸಕಲ ಸಜ್ಜನ ಸಮುದಾಯಕ್ಕೆ ಸಕಲ ತತ್ವಗಳ ಉಪದೇಶ ಮಾಡಿದ, ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿದ ಸರ್ವವಿದ್ಯಾಪ್ರದನಾದ ಹಯಗ್ರೀವ ರೂಪಿಯಾದ ಪರಮಾತ್ಮ ನಿಮ್ಮೆಲ್ಲರಿಗೆ ಜ್ಞಾನವನ್ನು ಕೊಡುವುದಕ್ಕಾಗಿಯೇ ಇಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ ವಸುಧಾರೆಯಿಂದ. ಆ ಹಯಗ್ರೀವ ರೂಪಿಯಾದ ಪರಮಾತ್ಮ ಇಲ್ಲಿ ಬಂದು ಸನ್ನಿಹಿತನಾಗೋದಕ್ಕೂ, ಅದೇ ಸಂದರ್ಭದಲ್ಲಿ ಈ ಚಾತುರ್ಮಾಸ್ಯದ ಒಂದು ಉತ್ಸವ ಇಲ್ಲಿ ನಡೀತಾ ಇದೆ. ಇದೇ ಚಾತುರ್ಮಾಸ್ಯದಲ್ಲಿ ನಾಳು ಬರುವ ಪೌರ್ಣಿಮೆಯೇ ಹಯಗ್ರೀವ ಜಯಂತಿ ಬರುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಈ ಸ್ತೋತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರಾಯಣವನ್ನು ನಿಮಗೆ ಸಮಯ ಸಿಕ್ಕಾಗೆಲ್ಲ ಮಾಡಿ, ವಿಶೇಷವಾಗಿ ಕೇವಲ ಹಯಗ್ರೀವ 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 ಅಂತ ನಾಮಸ್ಮರಣೆಯನ್ನು ಎಲ್ಲರೂ, ಪ್ರತಿಯೊಬ್ಬ ಧಾರವಾಡದಲ್ಲಿದ್ದವರು, ಬೇರೆ ಊರಲ್ಲಿದ್ದವರು ಎಲ್ಲರೂ ಕನಿಷ್ಠ ಪಕ್ಷ 10,000 ದಿನಕ್ಕೆ 1,000 ಮಾಡಿದರೂ ಕೂಡ ಇನ್ನು 10 ದಿವಸದಲ್ಲಿ 10,000 ಆಗ್ತದೆ. ಎಲ್ಲರೂ ಮಾಡಿದರೆ ಕೋಟಿ ಸಂಖ್ಯೆಯಲ್ಲಿ ಆ ಹಯಗ್ರೀವ ನಾಮ ಸ್ಮರಣೆ ಆಗ್ತದೆ. ನಿಮ್ಮ ಸಂಖ್ಯೆಯನ್ನು ತಿಳಿಸಿ ಹಯಗ್ರೀವ ಜಯಂತಿಯ ದಿವಸ ಅದನ್ನು ಹಯಗ್ರೀವ ದೇವರಿಗೆ ಸಮರ್ಪಣೆ ಮಾಡಿದರೆ ವಿಶೇಷವಾಗಿ ಸರ್ವವಿದ್ಯಾಪ್ರದನಾದ ಹಯಗ್ರೀವ ಪ್ರಸನ್ನನಾಗಿ ನಿಮಗೂ ನಿಮ್ಮವರಿಗೂ ಎಲ್ಲರಿಗೂ ಉತ್ತಮವಾದ ವಿದ್ಯೆಯನ್ನು ಕೊಟ್ಟು ಉದ್ಧಾರ ಮಾಡುತ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ, ಸಕಲ ಇಷ್ಟಾರ್ಥಗಳನ್ನೂ ಕೊಟ್ಟು ಅನುಗ್ರಹ ಮಾಡುತ್ತಾನೆ. ಎಲ್ಲರೂ ಅದನ್ನು ಮನಸ್ಸಿನಲ್ಲಿಯೇ ಮಾಡಬೇಕು. ಹರಯೇ ನಮಃ. ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಬೆರಗ್ತಾ ಪುಣೆಯ ಯುವಾತ್ಮ ತಂಡದವರು, ಯುವಕರು ಯುವತಿಯರು ನಾಳೆ ಆರ್ಯ ಕೂಡ್ಲಿ ಅಕ್ಷೋಭ್ಯ ತೀರ್ಥರ ಮಠದಿಂದ ರಾಮದೇವರ ಪಾದಯಾತ್ರೆಯನ್ನು ಮಾಡುವವರಿದ್ದಾರೆ. ಸರಿಯಾಗಿ 7 ಗಂಟೆಗೆ ಪಾದಯಾತ್ರೆ ಪ್ರಾರಂಭ ಆಗತ್ತೆ. ಹೀಗಾಗಿ ಎಲ್ಲ ಭಕ್ತರು ಕೂಡ ರಾಮದೇವರ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮಗೆಲ್ಲರಿಗೂ ಸೂಚನೆ. ನಾಳೆ ಉಪನ್ಯಾಸ ಪಂಡಿತ ಜಗನ್ನಾಥಾಚಾರ್ಯ ಬೆಳಗ್ಗೆ ತಾತ್ಪರ್ಯ ನಿರ್ಣಯ ಇರ್ತದೆ. ಸಂಜೆಗೆ ಜಯತೀರ್ಥಾಚಾರ್ಯ ಬೊಜ್ಜಿ ಹಾಗೂ ಹುಬ್ಬಳ್ಳಿಯ ಪ್ರಸಿದ್ಧ ವಿದ್ವಾಂಸರು ಪ್ರದ್ಯುಮ್ನಾಚಾರ್ಯ ಜೋಶಿ ಇವರ ಉಪನ್ಯಾಸ ಇರ್ತದೆ. ಅವಶ್ಯವಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು. ಸ್ವಾಮಿಗಳ
ಕ್ವಿಜ್ ಕಾಂಪಿಟೇಷನಲ್ಲಿ ವಿಜೇತರಾದವರು ಅವರು ಇನ್ನೂ ಸಿಕ್ಕಿಲ್ಲ. ನಮ್ಮನ್ನು ಸಂಪರ್ಕಿಸಿದರೆ ನಿಮಗೆ ಬಹುಮಾನ ನೀಡಲಾಗ್ತದೆ. ವಸಂತ್ ಕುಲಕರ್ಣಿ 1ನೇ ಬಹುಮಾನವನ್ನು ಪಡೆದಿದ್ದಾರೆ. 2ನೇದಾಗಿ ಸಾಗರ್ ಅಂತನ್ನುವರು, 3ನೇದಾಗಿ ರವೀಂದ್ರ ದೇಶಪಾಂಡೆ ಅಂತನ್ನುವ ಹೆಸರಿನಲ್ಲಿ ವೇಣುಗೋಪಾಲಾಚಾರ್ಯ ಗುಡಿ ಇವರ ಸುಪುತ್ರ ಮಧ್ವನಾಥ ಗುಡಿ ಇವನು 3ನೇ ಬಹುಮಾನವನ್ನು ಪಡೆದಿದ್ದಾನೆ. ಸ್ವಾಮಿಗಳಿಂದ ವಿಶೇಷವಾದ ಅನುಗ್ರಹ ಅವರಿಗೆ ಮಾಡಿಸಲಾಗತ್ತೆ. ಅವರೆಲ್ಲರೂ ಅವಶ್ಯವಾಗಿ ಆಮೇಲೆ ಬಂದು ಅನುಗ್ರಹವನ್ನು ಪಡಿಬೇಕು. ಮಧ್ವೇಶ 3ನೇ ಬಹುಮಾನವನ್ನು ಪಡೆದಂತಹ ವೇಣುಗೋಪಾಲಾಚಾರ್ಯರ ಸುಪುತ್ರ ಸ್ವಾಮಿಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೀತಾ ಇದ್ದಾನೆ. ಸ್ವಾಮಿಗಳ ಪ್ರಚೋದನೆಯಿಂದ ರೂಪುಗೊಂಡ ಒಂದು ಸಂಸ್ಥೆ ವ್ಯಾಸವಿದ್ಯಾ ಸೇವಾ ಎಂಬುದಾಗಿ 60ಕ್ಕೂ ಹೆಚ್ಚು ವಿದ್ವಾಂಸರಿಗೆ ಪೋಷಣೆಯನ್ನು ಮಾಡ್ತಾ ಸ್ವಾಮಿಗಳ ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ತಮ್ಮ ವಿಶೇಷವಾದಂತಹ ಕೊಡುಗೆಯನ್ನು ನೀಡುವಂತಹ ಒಂದು ದೊಡ್ಡ ಸಂಸ್ಥೆ ವ್ಯಾಸವಿದ್ಯಾ ಸೇವಾ ಎಂಬುದಾಗಿ ವಸಂತ್ ಕುಲಕರ್ಣಿ ಇವರು ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಸ್ವಾಮಿಗಳಿಂದ ಫಲಮಂತ್ರಾಕ್ಷತೆಯನ್ನು ಪಡೀತಾ ಇದ್ದಾರೆ. ಸಾಗರ್ ಅಂತನ್ನುವರು 2ನೇ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಮುಂಬೈ ಯುವಾತ್ಮ ತಂಡ ವಿಶ್ವಪ್ರಜ್ಞಾಚಾರ್ಯರೇ ಬಂದು ನಡೆಸಬೇಕಾಗಿತ್ತು, ಕಾರಣಾಂತರಗಳಿಂದ ಬರಲಾಗಲ್ಲ. ಆ ಯುವಾತ್ಮ ತಂಡದವರೆಲ್ಲರೂ ಕೂಡಿ ಸ್ವಾಮಿಗಳ ಸೇವಾರೂಪದಲ್ಲಿ ಈ ಕಾಂಪಿಟೇಷನ್ ಅನ್ನು ನಡೆಸಿ ಬಹುಮಾನವನ್ನು ಕೊಡಿಸಿದ್ದಾರೆ. ಆಸಕ್ತರಾದವರೆಲ್ಲರೂ ಕೂಡ ವಿಶೇಷವಾಗಿ ಆ ವ್ಯಾಸವಿದ್ಯಾ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅದರ ಅಧಿಕಾರಿಗಳು ಇದೇ ಎಕ್ಸಿಟ್ನಲ್ಲಿ ಕುಳಿತಿರ್ತಾರೆ. ಅವಶ್ಯವಾಗಿ ಸಂಪರ್ಕ ಮಾಡಿ